ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋದಲ್ಲಿ ನಾವು RRB ದಿಂದ ಕಾಲ್ಫಾರ್ಮ್ ಆಗಿರುವಂತಹ ಗ್ರೂಪ್ ಡಿ ಎಕ್ಸಾಮ್ಗೆ ಏನೆಲ್ಲ ಸಿಲೆಬಸ್ ಅನ್ನ ಓದ್ಕೋಬೇಕಾಗುತ್ತೆ, ಯಾವ ಸಬ್ಜೆಕ್ಟ್ ದಿಂದ ಯಾವ ಟಾಪಿಕ್ಸ್ ಗಳಿಂದ ಎಷ್ಟು ಕ್ವಶನ್ಸ್ ಗಳು ಬರ್ತಾವೆ ಅದರ ಬಗ್ಗೆಯನ್ನ ಚರ್ಚೆಯನ್ನು ಮಾಡೋಣ. ಮಿನಿಮಮ್ ಎಷ್ಟು ನಾವು ಟಾಪಿಕ್ಸ್ ಗಳು ಯಾವ ಸಬ್ಜೆಕ್ಟ್ ದಿಂದ ಮಾಡಬೇಕಾಗುತ್ತೆ ಅದರ ಬಗ್ಗೆ ನಾನು ಇಲ್ಲಿ ಒಂದು ಚರ್ಚೆಯನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ. ವಿಡಿಯೋ ಇಂಪಾರ್ಟೆಂಟ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ಇರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇನೆ. ಸೊ ಈಗಾಗಲೇ ನಾವು ಬಹಳಷ್ಟು RRB ಗ್ರೂಪ್ ಡಿ ಯ ಒಂದು ಡೌಟ್ಸ್ ಗಳನ್ನ ಕ್ಲಿಯರ್ ಮಾಡೇನಿ ನಾನು ವಿಡಿಯೋದ ಮುಖಾಂತರ. ಸೊ ಯಾವ ಝೋನ್ ದಿಂದ ನೀವು ಅಪ್ಲೈ ಮಾಡಬೇಕು, ಯಾವ ಝೋನ್ ದಿಂದ ಕಡಿಮೆ ಕಟ್ ಆಫ್ ನಿಲ್ಬಹುದು, ಆಮೇಲೆ ಅದ್ರ ಜೊತೆಗೆ ಯಾವೆಲ್ಲ ನಾವು ಪ್ರಿಫರೆನ್ಸ್ ಅನ್ನ ಕೊಡಬೇಕು, ಯಾವುದಕ್ಕೆ ಗರ್ಲ್ಸ್ ಯಾವುದಕ್ಕೆ ಕೊಟ್ರೆ ಬೆಟರ್. ಸೊ ಎಲ್ಲ ವಿಡಿಯೋಸ್ಗಳು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಫ್ರೀ ಆಗಿ ನಿಮ್ಗೆ ಸಿಗ್ತಾ ಇದಾವೆ. ಅವುಗಳನ್ನ ನೀವು ನೋಡಬಹುದು. ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಹೋಗಿ ಅಲ್ಲಿ ಅದರ್ಸ್ ಅಂತ ಒಂದು ಫೋಲ್ಡರ್ ಇರ್ತೈತಿ, ಅದರಲ್ಲಿ ಬಹಳಷ್ಟು ವಿಡಿಯೋಸ್ ಗಳಿದಾವೆ. ಲಾಸ್ಟ್ ಗೆ ಇರುವಂತಹ ವಿಡಿಯೋಸ್ ಗಳನ್ನ ನೋಡಿ, ಕೊನೆಯದಾಗಿ ಅಂದ್ರೆ ರೀಸೆಂಟ್ ಆಗಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ ಗಳು ನೋಡ್ರಿ. ಸೊ ಅದರಲ್ಲಿ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಇರ್ತಕ್ಕಂಥದ್ದು ಮಾಹಿತಿ RRB ಗ್ರೂಪ್ ಡಿ ಬಗ್ಗೆ ನಾನು ನಿಮ್ಗೆ ತಿಳಿಸಿಕೊಟ್ಟೇನೆ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಯಾವ್ದು ಸಿಲೆಬಸ್ ಅನ್ನ ಓದ್ಬೇಕು, ಯಾವೆಲ್ಲ ಟಾಪಿಕ್ಸ್ ಇರ್ತವೆ, ಮ್ಯಾಥ್ಸ್ ದಲ್ಲಿ, ರೀಸನಿಂಗ್ ದಲ್ಲಿ, GK, ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ನಿಮ್ದು ಸೈನ್ಸ್. ಸೊ ಅವು ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೂ ಅದ್ರ ಜೊತೆಗೆ ಇನ್ನೂ ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಕೂಡ ಮಾಡಿ ಇಟ್ಕೊಳ್ರಿ ನಮ್ಮ ಚಾನೆಲ್. ಯಾಕಂತಂದ್ರೆ ಇದೇ ರೀತಿ ಆಗಿರುವಂತಹ ವಿಡಿಯೋಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತವೆ. ಸೊ ಇದು ನೋಡ್ಬೋದು ನೀವು RRB ಗ್ರೂಪ್ ಡಿ 2025ರಲ್ಲಿ ಬಂದಿರುವಂತದ್ದು. ಇದು ಯಾವ ಚಾಪ್ಟರ್ ದಿಂದ ಎಷ್ಟು ಕ್ವಶನ್ಸ್ ಗಳು ಬರ್ತಾವು ಅನ್ನೋದನ್ನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದರಲ್ಲಿ ಸೈನ್ಸ್ ಇರ್ತೈತಿ, ಮ್ಯಾಥ್ಸ್ ಇದೆ, ರೀಸನಿಂಗ್ ಇದೆ, ಆಮೇಲೆ GK GS ಇದೆ. ಸೊ ಇದರಲ್ಲಿ ನಾನು ಸೈನ್ಸ್ ಮತ್ತು GK GS ಏನಿದೆಯಲ್ಲ ಇವುಗಳನ್ನ ನಾನು ನಂತರದಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ. ಬಟ್ ಯಾವ ಸಬ್ಜೆಕ್ಟ್ ದಿಂದ ಅದರ ನೋಡಿ, GK GS ಅಂತಂದ್ರೆ ಅದರಲ್ಲಿ ಕರೆಂಟ್ ಅಫೇರ್ಸ್ ಬರ್ತಾ ಇದೆ, ಹಿಸ್ಟ್ರಿ, ಎಕನಾಮಿ ಅವೆಲ್ಲ ಬರ್ತಾ ಇದಾವೆ. ಆಮೇಲೆ ಸೈನ್ಸ್ ದಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಬರ್ತಾ ಇದೆ. ಅದರಲ್ಲಿ ಬಹಳಷ್ಟು ಚಾಪ್ಟರ್ಸ್ ಗಳು ಇರ್ತವೆ. ಎಲ್ಲಾ ಚಾಪ್ಟರ್ಸ್ ಗಳು ಓದ್ಲೇಬೇಕು. ಬಟ್ ಯಾವ ಒಂದು ಘಟಕದಿಂದ ಎಷ್ಟು ಕ್ವಶನ್ಸ್ ಗಳು ಬರ್ತಾವೋ ಅದು ನಮ್ಗೆ ಗೊತ್ತಿರ್ಬೇಕಾಗಿರುವಂತದ್ದು. ಸೊ ಡಿಟೇಲ್ ಆಗಿ 4 ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ ನಾವು. ಸೊ ಯಾರು ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ, ಅಪ್ಲಿಕೇಶನ್ ಅನ್ನ ಹಾಕ್ರಿ. ಸೊ ಬಹಳಷ್ಟು ಜನರು ಏನು ಅಂತಂದ್ರೆ ಕೇಳ್ತಾ ಇದ್ರು, ಬಹಳಷ್ಟು ಜನರಿಗೆ ಡೌಟ್ಸ್ ಗಳು ಕೂಡ ಇರ್ತವೆ. ಸೊ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸ್ಆಪ್ ದಲ್ಲಿ ಮೆಸೇಜ್ ಕೂಡ ಮಾಡಿ ಅದರ ಒಂದು ಆನ್ಸರ್ ಅನ್ನ ಪಡ್ಕೋತಾ ಇದ್ದಾರೆ. ಸೊ ನೀವು ಕೂಡ ನನಗೆ ವಾಟ್ಸ್ಆಪ್ ಮಾಡಿ ನೀವು ಏನ್ ಮಾಡಬಹುದು, ನಿಮ್ಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ದಲ್ಲಿ ಚಾಟ್ ಮಾಡಬಹುದು. ಓಕೆನಾ? ಸೊ ಬನ್ನಿ ಹಾಗಾದ್ರೆ ನೋಡೋಣ ಏನೆಲ್ಲ ಸಿಲೆಬಸ್ ಇದೆ ಅಂತೇಳಿ. ಸೊ ಇಲ್ಲಿ ಅದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಗೆ ನೀವು ತಯಾರಿಯನ್ನ ನಡೆಸ್ತಾ ಇದ್ರೆ ನಿಮ್ಗೆ ಕಂಪ್ಲೀಟ್ ನಾವು ಈ ಒಂದು ಕೋರ್ಸ್ ದಲ್ಲಿ ನಿಮ್ಗೆ ತಯಾರಿಯನ್ನ ಮಾಡಿಸ್ತಾ ಇದ್ದೇವೆ. RRB ಗ್ರೂಪ್ ಡಿ ಎಕ್ಸಾಮ್ ಗೆ ಏನೆಲ್ಲ ಬೇಕಾಗಿದೆ ಅಲ್ಲ ಅಂತಂದ್ರೆ ಇದರಲ್ಲಿ ಬರುವಂತಹ GK GS, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್, ಈ 4 ವಿಷಯಗಳಿಗೆ ಸಂಬಂಧಿಸಿದಂತಹ ಎಲ್ಲ ಟಾಪಿಕ್ ವೈಸ್, ಚಾಪ್ಟರ್ ವೈಸ್ ನಿಮ್ಗೆ ಏನು ಅಂತಂದ್ರೆ ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತಾ ಇದ್ದೇವೆ ಈ ಒಂದು ಬ್ಯಾಚ್ ದಲ್ಲಿ, ಈ ಒಂದು ಪ್ಯಾಕೇಜ್ ದಲ್ಲಿ. ಇದರಲ್ಲಿ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವೆ, PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡ್ತೇವೆ 10. ಆಮೇಲೆ ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಆಮೇಲೆ ನಿಮ್ಗೆ ಗೈಡೆನ್ಸ್. ಇದು ಕಂಪ್ಲೀಟ್ ಪ್ಯಾಕೇಜ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈ ಒಂದು ಪ್ಯಾಕೇಜ್ ಅನ್ನ ತಗೊಂಡ್ರೆ ನೀವು ಬೇರೆ ಯಾವುದೇ ಒಂದು ಬುಕ್ಸ್ ತಗೊಳ್ಳೋದಾಗಿರ್ಬಹುದು, ಬೇರೆ ಯಾವುದೇ ಏನು ಓದುವಂತ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿದ್ರೆ ಸಾಕು, ನಿಮ್ದು 100% ಈ ವರ್ಷ RRB ಗ್ರೂಪ್ ಡಿ ಸೆಲೆಕ್ಷನ್ ಆಗಿ ಆಗ್ತದೆ. 100% ಸೆಲೆಕ್ಷನ್ ಆಗ್ತದೆ. ಈ ಒಂದು ಕೋರ್ಸ್ ದಿಂದ ನೀವು 80+ ವರೆಗೆ ಮಾರ್ಕ್ಸ್ ಗಳನ್ನ ಪಡ್ಕೋಬಹುದು. ಅಷ್ಟು ನಾವು ಡೀಪ್ ಆಗಿ ಒಂದು ಒಳ್ಳೆ ರೀತಿಯಿಂದ ಕ್ಲಾಸಸ್ ಗಳನ್ನ ಮಾಡಿ ನಿಮ್ಗೆ ಕೊಡ್ತಾ ಇದ್ದೇವೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ನೀವು ಜಾಯಿನ್ ಆಗಬಹುದು, ಈ ಒಂದು ಕೋರ್ಸ್ ಅನ್ನ ತಗೋಬಹುದು. ಇದು ಆಫರ್ ಫೀಸ್ ದಲ್ಲಿ ಓನ್ಲಿ 1001 rupees ದಲ್ಲಿ ಸಿಗ್ತಾ ಇದೆ. ಸೊ ಆಫರ್ ಕಡಿಮೆ, ಲಿಮಿಟೆಡ್ ಪೀರಿಯಡ್ ಒಳಗಿರೋದರಿಂದ ಬೇಗನೆ ಇರುವಂತದ್ದು ನೀವು ತಗೊಂಡು ಜಾಯಿನ್ ಆಗಬಹುದು. ಸೊ ಇದರಲ್ಲಿ ನಿಮಗೆ ಈ ಪ್ಯಾಕೇಜ್ ಅನ್ನ ತಗೊಂಡ್ಮೇಲೆ ಏನು ಅಂತಂದ್ರೆ ಮಾಕ್ ಟೆಸ್ಟ್ ಗಳು ಬಹಳ ಇಂಪಾರ್ಟೆಂಟ್ ಇರ್ತಾವ, ಅವು ಫ್ರೀ ಆಗಿ ನಿಮ್ಗೆ ಸಿಗ್ತಾವೆ ಈ ಮಾಕ್ ಟೆಸ್ಟ್ ದಲ್ಲಿ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ, ಹೆಚ್ಚಿನ ಮಾಹಿತಿ ಪಡ್ಕೊಳ್ರಿ. ಬೇಗನೆ ಈಗಲೇ ಜಾಯಿನ್ ಆಗ್ರಿ. ಯಾಕಂದ್ರೆ ಈ 4 ಸಬ್ಜೆಕ್ಟ್ ಗಳನ್ನ ಮುಗಿಸೋದು ಬಹಳ ಏನು ಸಿಲೆಬಸ್ ಬಹಳ ಇರೋದ್ರಿಂದ ಬಹಳ ಟೈಮ್ ಹಿಡಿತೈತಿ. ಅದನ್ನೆಲ್ಲ
ಕ್ಲಾಸಸ್ ಗಳನ್ನ ನೋಡ್ಬೇಕು, ರಿವಿಷನ್ ಮಾಡ್ಬೇಕು, ಪರ್ಫೆಕ್ಟ್ ಆಗ್ಬೇಕಂದ್ರೆ ಟೈಮ್ ಬೇಕಾಗ್ತೈತಿ, ಒಂದು 4 ರಿಂದ 5 ತಿಂಗಳು ಬೇಕಾಗ್ತೈತಿ. ಸೊ ಅಷ್ಟು ಟೈಮ್ ನಿಮ್ಗೆ ಸಿಕ್ಕೇ ಸಿಗ್ತೈತಿ. ಈಗಲಿಂದ ನೀವು ಡೈಲಿ ಒಂದು 3 ರಿಂದ 4 ತಾಸು ಅಭ್ಯಾಸ ಮಾಡಿದ್ರೆ ಸಾಕು, ಖಂಡಿತ ಆಗ್ತೈತಿ. ಬಟ್ ಮಾಡುವಂತಹ ಒಂದು ಧೈರ್ಯ, ಮಾಡುವಂತಹ ಒಂದು ಮನಸ್ಸು ನಿಮ್ದು ಇತ್ತಂದ್ರೆ ಮಾಡ್ತೇರಿ, ಇಲ್ಲ ಅಂತಂದ್ರೆ ಮಾಡಕ್ ಆಗಂಗಿಲ್ಲ ಏನು ಕೂಡ. ಸೊ ಹಾಗಾಗಿ ಈ ಸಲ ನನಗೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಬಹಳ ನೀಡ್ ಇರ್ತಕ್ಕಂಥವ್ರು ನೀವು ಇದ್ರೆ, ಗೌರ್ಮೆಂಟ್ ಜಾಬ್ ನನಗೂ ಬೇಕು ಅಂತ ಇತ್ತು ಅಂತಂದ್ರೆ ತಯಾರಿಯನ್ನ ನಡೆಸ್ರಿ. ಸೊ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಒಳ್ಳೆ ರೀತಿಯಿಂದ ತಯಾರಿನ ನಡೆಸಿ ನಿಮ್ಗೆ ಕಂಪ್ಲೀಟ್ ಕೋರ್ಸ್ ಅನ್ನ ಇದು ಕೊಡ್ತಾ ಇದ್ದೇವೆ. ಓಕೆನಾ. ಈಗ ನಾವಿಲ್ಲಿ ನೋಡೋಣ ಒಂದೊಂದಾಗಿ ಮ್ಯಾಥ್ಸ್ ದಲ್ಲಿ ಇರುವಂತಹ ಯಾವೆಲ್ಲ ಚಾಪ್ಟರ್ ದಿಂದ ಎಷ್ಟು ಕ್ವಶನ್ಸ್ ಬರ್ತಾವ. ಎಲ್ಲರಿಗಿಂತ ದೊಡ್ಡ ಚಾಪ್ಟರ್ ಆಗಿರುವಂತದ್ದು ನಂಬರ್ ಸಿಸ್ಟಮ್ ಐತಿ. ಈ ನಂಬರ್ ಸಿಸ್ಟಮ್ ದಿಂದ ಸಂಖ್ಯೆಗಳ ಆಧಾರದ ಮೇಲೆ ಸೊ ರಿಮೈಂಡರ್, ಶೇಷಗಳ, ಆಮೇಲೆ ಡಿವಿಸರ್ ಆಗಿರ್ಬಹುದು, ಫ್ಯಾಕ್ಟರ್ಸ್, ಆಮೇಲೆ ಫ್ರಾಕ್ಷನ್, ಆಮೇಲೆ ಯೂನಿಟ್ ಡಿಜಿಟ್, ಆಮೇಲೆ ಡೆಸಿಮಲ್, LCM, SF ಇವು ಎಲ್ಲಾ ಚಾಪ್ಟರ್ಸ್ ಗಳಿಂದ ಕೂಡಿಸಿ 3 ರಿಂದ 5 ಕ್ವಶನ್ಸ್ ಇದರಿಂದ ಬರ್ತಾವ. ಈ ಏನ್ ಟಾಪಿಕ್ಸ್ ಗಳನ್ನ ಹೇಳಕತ್ತೇನೆ ನಾನು, ಇದರಲ್ಲಿ ಈ ಎಲ್ಲಾ ಟಾಪಿಕ್ಸ್ ಗಳಂತೂ ಪಕ್ಕಾ ನೀವು ಓದ್ಲೇಬೇಕು, ಇಷ್ಟಂತೂ ನೀವು ಮಾಡ್ಲೇಬೇಕು. ಇದರಲ್ಲಿ ನಾವು ಮ್ಯಾಥ್ಸ್ ದಲ್ಲಿ 25 ಕ್ವಶನ್ಸ್ ಗಳು ಇರ್ತಾವು. ಈ 25ರಲ್ಲಿ ಈ ಒಂದು ಎಲ್ಲಾ ಕ್ಲಾಸಸ್ ಗಳನ್ನ, ಈ ಒಂದು ಎಲ್ಲಾ ಟಾಪಿಕ್ಸ್ ಗಳನ್ನ ಓದ್ಕೊಂಡಿದ್ರಿ ಅಂತಂದ್ರ ನಿಮಗೆ 22ರವರೆಗೆ ಮಾರ್ಕ್ಸ್ ಗಳು ಖಂಡಿತ ಬಂದೇ ಬರ್ತಾವ. 25ರಲ್ಲಿ 22 ಮಾರ್ಕ್ಸ್ ಇದರಿಂದ ಬಂದೇ ಬರ್ತಾವ. ಸೊ ಎರಡನೇ ಮುಖ್ಯವಾಗಿರುವಂತ ಟಾಪಿಕ್ ಸಿಂಪ್ಲಿಫಿಕೇಶನ್ ಐತಿ, 2 ರಿಂದ 3 ಕ್ವಶನ್ಸ್ ಬರ್ತಾವು. ಮೆನ್ಸುರೇಷನ್ ಐತಿ, 2 ರಿಂದ 3 ಕ್ವಶನ್ಸ್. ಟೈಮ್ ಅಂಡ್ ವರ್ಕ್ ಐತಿ, 1 ರಿಂದ 2 ಕ್ವಶನ್ಸ್ ಬರ್ತಾವು. 5ನೇ ಟಾಪಿಕ್ ಪ್ರಾಫಿಟ್ ಅಂಡ್ ಲಾಸ್ ಐತಿ, ಲಾಭ ಮತ್ತು ನಷ್ಟ, 2 ರಿಂದ 3 ಕ್ವಶನ್. ಪಾರ್ಟ್ನರ್ಶಿಪ್ ಐತಿ, ಸೊ 1 ಕ್ವಶನ್ ಕಂಪಲ್ಸರಿ ಬರ್ತೈತಿ. ರೇಷಿಯೋದಿಂದ 1 ರಿಂದ 2 ಕ್ವಶನ್ಸ್. ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಸಿಂಪಲ್ ಇಂಟ್ರೆಸ್ಟ್ ದಿಂದ 1 ರಿಂದ 2 ಕ್ವಶನ್. ಅವರೇಜ್ ಇದೆ, ಸರಾಸರಿ 1 ರಿಂದ 2 ಕ್ವಶನ್ಸ್ ಬರ್ತವೆ. ಆಮೇಲೆ ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಮತ್ತು ಟ್ರೈನ್ ಗೆ ಸಂಬಂಧ ಇರುವಂತ ಕ್ವಶನ್ಸ್ ಈ ಟಾಪಿಕ್ ದಿಂದ ಬರ್ತಾವು. 1 ರಿಂದ 3 ಕ್ವಶನ್ಸ್. ಏಜ್ ಗೆ ರಿಲೇಟೆಡ್ ಇರುವಂತದ್ದು 1 ರಿಂದ 2 ಕ್ವಶನ್. ಪರ್ಸೆಂಟೇಜ್ ದಿಂದ, ಶೇಕಡಾದಿಂದ 1 ರಿಂದ 2 ಕ್ವಶನ್. ಆಮೇಲೆ ಪೈಪ್ ಅಂಡ್ ಸಿಸ್ಟಮ್ ದಿಂದ 1 ರಿಂದ 2 ಕ್ವಶನ್ಸ್. ಇಷ್ಟು ಟಾಪಿಕ್ಸ್ 13 ಮುಖ್ಯವಾಗಿರುವಂತ ಟಾಪಿಕ್ಸ್ ಗಳಿದಾವು. ಈ 13 ಟಾಪಿಕ್ಸ್ ಗಳನ್ನ ಒಳ್ಳೆ ರೀತಿಯಿಂದ ನೋಡಿ, ಒಳ್ಳೆ ರೀತಿಯಿಂದ ಓದಿ ತಿಳ್ಕೊಂಡು ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಈ ಟಾಪಿಕ್ಸ್ ಗಳು ಎಲ್ಲೂ ನಿಮ್ಗೆ ಬುಕ್ಸ್ ದೊಳಗೆ ಸಿಕ್ಕರು ಕೂಡ ನಿಮ್ಗೆ ಅಷ್ಟು, ನನಗನ್ಸೋ ಮಟ್ಟಿಗೆ ಅಷ್ಟು ಕ್ಲಿಯರ್ ಆಗಿ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಂಗಿಲ್ಲ. ಸೊ ಹಾಗಾಗಿ ಈ ಒಂದು ನಮ್ದೇನ್ ಪ್ಯಾಕೇಜ್ ಅನ್ನ ಹೇಳಿನಿ ನಾನು ನಿಮ್ಗೆ, ಈ ಪ್ಯಾಕೇಜ್ ಅಲ್ಲಿ ಈ ಎಲ್ಲಾ ಟಾಪಿಕ್ಸ್ ಗಳು ಇರ್ತಾವ. ಈ ಒಂದು ಪ್ಯಾಕೇಜ್ ಅಲ್ಲಿ ನಿಮ್ಗೆ ಮ್ಯಾಥ್ಸ್ ಕ್ಲಾಸಸ್ ಗಳನ್ನ ಕೊಡ್ತೇವೆ ನಾವು ರೆಕಾರ್ಡೆಡ್. ಈ ಮ್ಯಾಥ್ಸ್ ಕ್ಲಾಸಸ್ ದಲ್ಲಿ ಇವು ಎಲ್ಲಾ ಟಾಪಿಕ್ಸ್ ಗಳ ರಿಲೇಟೆಡ್ ಇರುವಂತಹ ಒಂದು ಕ್ಲಾಸಸ್ ಗಳು ನಿಮ್ಗೆ ಅವೈಲೇಬಲ್ ಆಗ್ತಾವ. ಓಕೆನಾ. ರೈಟ್. ನೆಕ್ಸ್ಟ್ ಸೈನ್ಸ್ ದೊಳಗೆ ನೋಡೋದಾದ್ರೆ ಮುಖ್ಯವಾಗಿ ನಾವು ಇಲ್ಲಿ ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಓದ್ಬೇಕಾಗ್ತೈತಿ. ಬಯಾಲಜಿದಿಂದ ಬಹಳ ಇಂಪಾರ್ಟೆಂಟ್ ಇರ್ತೈತಿ. 8 ರಿಂದ 9 ಕ್ವಶನ್ಸ್ ಬರ್ತಾವು. ಕೆಮಿಸ್ಟ್ರಿದೊಳಗೆ 6 ರಿಂದ 7 ಕ್ವಶನ್ಸ್. ಫಿಸಿಕ್ಸ್ ದಲ್ಲಿ 8 ರಿಂದ 9 ಕ್ವಶನ್ಸ್. ಸೊ ಇವು ಎಲ್ಲಾ ಒಂದು ಫಿಸಿಕ್ಸ್ ದೊಳಗೆ ಯಾವ್ಯಾವ ಇಂಪಾರ್ಟೆಂಟ್ ಚಾಪ್ಟರ್ ಅದಾವು, ಕೆಮಿಸ್ಟ್ರಿದಲ್ಲಿ, ಬಯಾಲಜಿದಲ್ಲಿ ಎಲ್ಲಾನು ಕೂಡ ಓದ್ಬೇಕಾಗುತ್ತೆ. ಸೊ ಅಂದಾಗ್ಲೇ ನೀವು ಈ ಒಂದು ಇದರಿಂದ ಏನ್ ಮಾಡಬಹುದು ಅಂತಂದ್ರೆ, ನೀವು 25ರಲ್ಲಿ 22 ರಿಂದ 23 ಕ್ವಶನ್ಸ್ ಗಳನ್ನ ನೀವು ಇದರಿಂದ ಮಾಡ್ಬೇಕಾಗತ್ತೆ. ಸೊ ಇಷ್ಟು ಮಾಡ್ಬೇಕು ಅಂತಂದ್ರೆ ಅದೇ ಮತ್ತೆ ಏನು ಅಂತಂದ್ರೆ, ನಮ್ಮಲ್ಲಿ ಏನ್ ಕೋರ್ಸ್ ಐತಿ, ಈ ಕೋರ್ಸ್ ಅಲ್ಲಿ ಬಹಳ ಡಿಟೇಲ್ ಆಗಿ ನಿಮಗೆ ಸೈನ್ಸ್ ಕ್ಲಾಸಸ್ ಗಳನ್ನ ನಿಮ್ಗೆ ಮಾಡಿ ಕೊಡ್ತಾ ಇದ್ದೇವಿ. ಸೊ ಆ ಕ್ಲಾಸ್ ದಿಂದ ನೀವು ಇದ್ರೊಳಗೆ ಏನ್ ಎಷ್ಟೆಷ್ಟು ಏನೇನ್ ಬರ್ತಾವ ಎಲ್ಲ ಒಳಗೊಂಡಿರುವಂತದ್ದು NCERT ಬುಕ್ಸ್ ದಿಂದ ಒಳಗೊಂಡಿರುವಂತ ಕ್ಲಾಸಸ್ ಅದಾವು. ಸೊ ಈ ಪ್ಯಾಕೇಜ್ ಅಲ್ಲಿ ಸೊ ನೀವು ಈ ಒಂದು ಕ್ಲಾಸಸ್ ದಿಂದ ಈ ಎಲ್ಲವುಗಳನ್ನ ಕವರ್ ಮಾಡ್ಕೋಬಹುದು. ಟೋಟಲ್ ಆಗಿ ಸೈನ್ಸ್ ನಮ್ಮಲ್ಲಿ 40 ಅವರ್ಸ್ ಕ್ಲಾಸಸ್ ಗಳಿದಾವ್. 40 ಗಂಟೆಯ ಕ್ಲಾಸಸ್ ಬರೀ ಸೈನ್ಸ್ ದನ ಇದಾವು. ಈ 40 ಗಂಟೆವರೆಗೆ ಸೈನ್ಸ್ ಕ್ಲಾಸಸ್ ನೋಡಿದ್ರೆ ಅಂತಂದ್ರೆ 22 ರಿಂದ 23 ಕ್ವಶನ್ಸ್ ಗಳು ಖಂಡಿತ ನಿಮ್ಗೆ ಆಗೇ ಆಗ್ತವೆ. ಓಕೆನಾ. ರೈಟ್. ಇದಾದ್ಮೇಲೆ ರೀಸನಿಂಗ್ ದಲ್ಲಿ ನೋಡೋದಾದ್ರೆ, ರೀಸನಿಂಗ್ ದಲ್ಲಿ ಇಂಪಾರ್ಟೆಂಟ್ ಒಂದು 12 ಚಾಪ್ಟರ್ಸ್ ಗಳು ಅದಾವ್. ಕೋಡಿಂಗ್, ಡಿ ಕೋಡಿಂಗ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. 2 ರಿಂದ 3 ಕ್ವಶನ್ಸ್ ಬರ್ತಾವು. ಅನಾಲಜಿದಿಂದ 3 ರಿಂದ 4 ಕ್ವಶನ್ಸ್. ನಂಬರ್ ಅಲ್ಫಾಬೆಟಿಕ್ ಸೀರೀಸ್ ದಿಂದ 3 ರಿಂದ 4 ಕ್ವಶನ್ಸ್. ಆರ್ಡರ್ ಅಂಡ್ ರ್ಯಾಂಕಿಂಗ್ ದಿಂದ 3 ರಿಂದ 4 ಕ್ವಶನ್ಸ್. ಮ್ಯಾಥಮೆಟಿಕಲ್ ರೀಸನಿಂಗ್ ದಿಂದ 3 ರಿಂದ 4 ಕ್ವಶನ್ಸ್. ಸ್ಟೇಟ್ಮೆಂಟ್ ಅಂಡ್ ಆರ್ಗ್ಯುಮೆಂಟ್ 2 ರಿಂದ 3 ಕ್ವಶನ್. ಪಜಲ್ ದಿಂದ 2 ರಿಂದ 3. ಸಿಟ್ಟಿಂಗ್ ಅರೇಂಜ್ಮೆಂಟ್ ದಿಂದ 2 ಕ್ವಶನ್ಸ್ ಗಳು ಫಿಕ್ಸ್ ಬರ್ತಾವು. ಸ್ಲಾಗಿಸಮ್ ದಿಂದ 2 ರಿಂದ 3 ಕ್ವಶನ್. ಡೈರೆಕ್ಷನ್ ದಿಂದ 2 ರಿಂದ 3 ಕ್ವಶನ್. ವೆನ್ ಡಯಾಗ್ರಾಮ್ ದಿಂದ 1 ರಿಂದ 2 ಕ್ವಶನ್ ಮತ್ತು ಈಕ್ವಾಲಿಟಿ ದಿಂದ 2 ಕ್ವಶನ್ಸ್ ಬರ್ತಾವ. ಈ ಒಂದು ರೀಸನಿಂಗ್ ದಲ್ಲಿ 30 ಕ್ವಶನ್ಸ್ ಗಳು ಟೋಟಲ್ ಇರ್ತಾವ ನಿಮ್ಮ RPF ಗ್ರೂಪ್ ಡಿ ದಲ್ಲಿ. ಸೊ 28 ಕ್ವಶನ್ಸ್ ಗಳು ನೀವು ಇದರಲ್ಲಿ ಮಾಡ್ಬೇಕಾಗುತ್ತೆ. 28 ಕ್ವಶನ್ಸ್ ಗಳನ್ನ ನೀವು ಇದರಲ್ಲಿ ಮಾಡಿದ್ರೆ ಅಂತಂದ್ರ ನಿಮ್ಮ ಸ್ಕೋರ್ ಚೆನ್ನಾಗಿ ಆಗುತ್ತೆ. ಸೊ ಈ ಎಲ್ಲ ಕ್ಲಾಸಸ್ ಗಳು ನಿಮ್ಗೆ ನಮ್ಮಲ್ಲಿ ಅವೈಲೇಬಲ್ ಇದಾವು. ರೀಸನಿಂಗ್ ಗೆ ಈ ಎಲ್ಲ ಚಾಪ್ಟರ್ಸ್ ಗಳು ನಿಮ್ಗೆ 1 by 1 ಡಿಟೇಲ್ ಆಗಿ ಬೇಸಿಕ್ ದಿಂದ ತಿಳಿಸಿಕೊಟ್ಟೇವೆ ನಾವು ಎಲ್ಲಾ ಕ್ಲಾಸಸ್.
ಓಕೆ, ಇವೆಲ್ಲ ಟಾಪಿಕ್ಸ್ ಗಳನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, ಓದ್ಬೇಕಾಗುತ್ತೆ ರೀಸನಿಂಗ್ ದಲ್ಲಿ. ಇದಾದ್ಮೇಲೆ GK GS ನಲ್ಲಿ ನೋಡಿದ್ರೆ ಇದಂತೂ ದೊಡ್ಡದಾಗಿರುವಂತದ್ದು ಒಂದು ವಿಷಯ. ಸೊ ಇದರಲ್ಲಿ 20 ಕ್ವಶನ್ಸ್ ಗಳು ನಿಮ್ಗೆ ಬರ್ತಾವೆ. 20ರಲ್ಲಿ ನೀವು ಮಿನಿಮಮ್ ಒಂದು 12ರಿಂದ 14 ಕ್ವಶನ್ಸ್ ಗಳು ಸರಿ ಮಾಡಿದ್ರೆ ಸಾಕು. 12ರಿಂದ 14 ಕ್ವಶನ್ಸ್ ಮಾಡಿದ್ರೆ ಸಾಕು, ಅದಕ್ಕಿಂತ ಹೆಚ್ಚು ಮಾಡಾಕು ಹೋಗ್ಬೇಡ್ರಿ, ಆಗಂಗೂ ಇಲ್ಲದ. ಸೊ ಕರೆಂಟ್ ಅಫೇರ್ಸ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ. ಸೊ 7ರಿಂದ 8 ಕ್ವಶನ್ಸ್ ಬರ್ತಾವ ಇದರಲ್ಲಿ. ಸ್ಟ್ಯಾಟಿಕ್ GK ಇಂದ 4ರಿಂದ 5 ಕ್ವಶನ್ಸ್, ಹಿಸ್ಟ್ರಿಯಿಂದ 2ರಿಂದ 3 ಕ್ವಶನ್ಸ್, ಜಿಯೋಗ್ರಫಿಯಿಂದ 2ರಿಂದ 3 ಕ್ವಶನ್ಸ್, ಎಕನಾಮಿಯಿಂದ 1-2 ಕ್ವಶನ್ಸ್ ಬರ್ತಾವು, ಪೊಲಿಟಿಯಿಂದ 3ರಿಂದ 4 ಕ್ವಶನ್ಸ್. ಇದರಲ್ಲಿ ನೀವು ಮುಖ್ಯ ಫೋಕಸ್ ಮಾಡ್ಬೇಕಾಗಿರುವಂತದ್ದು ಕರೆಂಟ್ ಅಫೇರ್ಸ್ ಮತ್ತು ಸ್ಟ್ಯಾಟಿಕ್ GK ನ ಮಾಡಿದ್ರ ಅಂತಂದ್ರ ಇವು ಎರಡುಗಳ ಕೂಡ ನಿಮ್ಗೆ 12 ಕ್ವಶನ್ಸ್ ಗಳು ತಂದು ಕೊಡ್ತಾವು. ಈ ಒಂದು ಕರೆಂಟ್ ಅಫೇರ್ಸ್ ಸ್ಟ್ಯಾಟಿಕ್ GK ಅಷ್ಟು ಮಾಡ್ರಿ. ಇಷ್ಟೆಲ್ಲ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಪೊಲಿಟಿ ಇದನ್ನಂತೂ ಆಲ್ರೆಡಿ ನಿಮ್ಗೆ ಒಂದು ಬೇಸಿಕ್ ನಾಲೆಜ್ ಇರ್ತೈತಿ. ಅದ್ರ ಯಾವ್ದಾದ್ರು ನಿಮ್ಗೆ ಗೊತ್ತಿದ್ದು ಕ್ವಶನ್ ಬಂತು ಅಂದ್ರೆ ನಿಮ್ಮ ಲಕ್. ಬಟ್ ಇಷ್ಟೆಲ್ಲ ಓದ್ಕೊಂಡ್ ಕುಂಡ್ರೋದು ಬಹಳ ಒಂದು ಟಫ್ ಆಗುತ್ತೆ. ಸೊ ಹಾಗಾಗಿ ಕರೆಂಟ್ ಅಫೇರ್ಸ್ ಸ್ಟ್ಯಾಟಿಕ್ GK ಬಗ್ಗೆ ಮಹತ್ವ ಕೊಡಿ. ಕರೆಂಟ್ ಅಫೇರ್ಸ್ ಇರ್ತಕ್ಕಂಥದ್ದು ನೀವು ಮಾಡ್ಬೇಕಾಗಿರುವಂತದ್ದು ಜನವರಿ 2024ರಿಂದ ಜೂನ್ 2025ರವರೆಗೆ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿಯನ್ನ ಓದ್ಬೇಕಾಗುತ್ತೆ. ಸೊ ಅಂದಾಗ್ಲೇ ಮಾತ್ರ ನಿಮ್ಮ ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಇದು ಕೂಡ ನಿಮ್ಗೆ ಕರೆಂಟ್ ಅಫೇರ್ಸ್ ಗೆ ಸಂಬಂಧ ಇರುವಂತಹ ಮಂತ್ಲಿ ನಾವು ಒಂದು PDF ಅನ್ನ ಕೊಡ್ತಾ ಇದ್ದೇವೆ ಕೋರ್ಸ್ ದಲ್ಲಿ. ಸೊ ಆ ಕೋರ್ಸ್ ದಲ್ಲಿ ಕೊಡುವಂತಹ PDF ಅಷ್ಟು ಓದಿದ್ರೆ ಸಾಕು. ಬೇರೆ ಯಾವುದೇ ಕರೆಂಟ್ ಅಫೇರ್ಸ್ ನೀವು ಎಲ್ಲಿ ಮ್ಯಾಗಝಿನ್ ತಗೊಳ್ಳೋದು, ಅದನ್ನು ಓದೋದು ಮಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ಕನ್ನಡ ಭಾಷೆಯಲ್ಲಿನೇ ಇರ್ತದೆ. ಆಮೇಲೆ ಸ್ಟ್ಯಾಟಿಕ್ GK ಯ PDF ಕೂಡ ನಮ್ಮಲ್ಲಿ ಐತಿ. ಒಂದು 400 ಪೇಜಸ್ ಅದು, 400+ ಪೇಜಸ್ ಅದು ಒಂದು PDF ನೋಟ್ಸ್ ಐತಿ. ಆ 400 ಪೇಜಸ್ ಅದು ನೀವು ಬುಕ್ಸ್ ಅನ್ನ ಓದಿದ್ರೆ ಸಾಕು. ಆ PDF ಬೇರೆದು ಯಾವುದು ಓದುವಂತ ಅವಶ್ಯಕತೆ ಇಲ್ಲ. ಸೊ ಇದೆಲ್ಲ ನಿಮ್ಗೆ ನಮ್ಮ ಒಂದು ಕೋರ್ಸ್ ದಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಇಷ್ಟೆಲ್ಲ ನೀವು ಓದ್ಬೇಕು ಅಂತಂದ್ರೆ ಈ ಒಂದು ಪ್ಯಾಕೇಜ್ ದಿಂದ ಆಗುತ್ತೆ ನಿಮ್ಗೆ. ಒಂದು ಒಳ್ಳೆ ಕಂಟೆಂಟ್ ಅನ್ನು ಒಳಗೊಂಡಿರುವಂತ ಒಂದು ಪ್ಯಾಕೇಜ್ ನಿಮ್ಗಾಗಿ ಕಡಿಮೆ ಅಮೌಂಟ್ ದಲ್ಲಿ ಬರೀ 1000 ರೂಪಾಯಿದೊಳಗೆ ತಂದೇವಿ. ಸೊ ಅದನ್ನ ನೀವು ತೆಗೆದುಕೊಂಡು ನಿಮ್ಮ ಒಂದು ತಯಾರಿನ ಒಳ್ಳೆಯ ರೀತಿಯಿಂದ ಈಗಲಿಂದಲೇ ನೀವು ನಡೆಸಬಹುದು. ಓಕೆನಾ, ರೈಟ್. ಸೊ ಇದಿಷ್ಟು ಮಾಹಿತಿ ನಿಮ್ಗೆ ಯಾವೆಲ್ಲ ಟಾಪಿಕ್ಸ್ ಗಳನ್ನ ಓದ್ಬೇಕು, ಆಮೇಲೆ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡ್ಬೇಕು ಅಂತ ಹೇಳಿದೆ, ಯಾವ ರೀತಿ ಸಿಲೆಬಸ್ ಇರ್ತೈತಿ, ಯಾವ ಟಾಪಿಕ್ಸ್ ಓದ್ಬೇಕು, ಯಾವ್ಯಾವ ಸಬ್ಜೆಕ್ಟ್ ದಲ್ಲಿ ಅಂತೇಳಿ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮಾಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೇ ಇರುವಂತದ್ದು ಬಹಳ ಜನ ಇದಾರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಬರೀ ನೋಡ್ತಾರಷ್ಟೇ, ಬಟ್ ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೋಬೇಕು ಅಂತಂದ್ರೆ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಾವು ಏನಾದ್ರೂ ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಇದಕ್ಕೆ ಯಾವುದೇ ಅಮೌಂಟ್ ಬೇಕಾಗಿರೋದಿಲ್ಲ ಸಬ್ಸ್ಕ್ರೈಬ್ ಮಾಡೋದಕ್ಕೆ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಅನ್ನು ಸಹ ಕ್ಲಿಕ್ ಮಾಡಿ ಇಟ್ಕೊಳ್ರಿ, ಲೈಕ್ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಜೈ ಹಿಂದ್.